ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಒಳ ಮೀಸಲಾತಿ ರೋಸ್ಟರ್ ಬಿಂದುವಿನಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ನಾವು ಛಲವಾದಿ ಸಮಾಜದ ಮುಖಂಡರು ಸೇರಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಗೋಷ್ಠಿಯಲ್ಲಿ ಆತ್ಮೀಯ ಸಹೋದರರು ಸಮುದಾಯದ ಮುಖಂಡರಾದಂಥ ಜೆ.ಬಿ. ಮುತ್ತಿಗೆ ಅವರು, ಯುವರಾಜ್ ಓಲೇಕರ್ ಅವರು, ಹುಚ್ಚಪ್ಪ ಬಾವಿಮನಿಯವರು ಇದ್ದಾರೆ. ನಾನು ಗುರುಪ್ರಸಾದ್ ಬಿ.ಜಿ. ಅಂತೇಳಿ ಈ ಗೋಷ್ಠಿಯನ್ನು ಉದ್ದೇಶಿಸಿ ಆತ್ಮೀಯರು ಮತ್ತು ಮುಖಂಡರಾದಂತಹ ಜೆ.ಬಿ. ಮುತ್ತಿಗೆ ಅವರು ಮಾತನಾಡುತ್ತಿದ್ದಾರೆ. ಎಲ್ಲರಿಗೂ ಕೂಡ ನಮ್ಮ ಛಲವಾದಿ ಸಮಾಜದ ಕಡೆಗೆ ಒಗ್ಗಟ್ಟು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತು ಹಿರಿಯರಿಗೆ ನನ್ನ ಕಡೆಯಿಂದ, ನನ್ನ ಸಮಾಜದ ಕಡೆಯಿಂದ ಮೊಟ್ಟ ಮೊದಲನೇದಾಗಿ ತಮಗೆ ಸ್ವಾಗತವನ್ನು ಬಯಸ್ತಾ, ಏನು ಒಳ ಮೀಸಲಾತಿ ಹಂಚಿಕೆಯಲ್ಲಿ ರೋಸ್ಟರ್ ಬಿಂದುವಿನ ಪ್ರಕಾರ ಬಲಗೈ ಸಮಾಜಕ್ಕೆ, ಛಲವಾದಿ ಸಮಾಜಕ್ಕೆ ಅನ್ಯಾಯ ಆಗುತ್ತಿರುವುದನ್ನು ಖಂಡಿಸಿ ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಒಳ ಮೀಸಲಾತಿ ಅಂದರೆ ಏನಂತೇಳಿ ಎರಡು ಮಾತನ್ನು ನಾನು ಹೇಳ್ತೇನೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗಾಗಿ ಮೀಸಲಿಟ್ಟ ಒಟ್ಟು ಕೋಟಾದಡಿಯಲ್ಲಿ ಉಪಜಾತಿಗಳಿಗೆ ಜನಸಂಖ್ಯೆ ಮತ್ತು ಹಿಂದುಳಿದವರ ಆಧಾರದ ಮೇಲೆ ಪ್ರತ್ಯೇಕ ಮೀಸಲಾತಿ ನೀಡುವುದಾಗಿದೆ. ಇದು ಮೀಸಲಾತಿ ಒಳಗಿನ ಮೀಸಲಾತಿಯಾಗಿದ್ದು, ಇದು ಸಮಾನ ಹಂಚಿಕೆಯ ಮತ್ತು ಅತಿ ಹೆಚ್ಚು ವಂಚಿತರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಒಳ ಮೀಸಲಾತಿಯಾಗಿದೆ. ಈ ಒಳ ಮೀಸಲಾತಿಯ ಉದ್ದೇಶ ಸಮಾನವಾದ ಹಂಚಿಕೆ. ಆದರೆ ದುರ್ದೈವದ ಸಂಗತಿ ಏನಂದ್ರೆ, ಈ ಒಳ ಮೀಸಲಾತಿಗೆ ದಶಕಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಛಲವಾದಿ ಸಮಾಜ ಇವತ್ತು ಸುಮಾರು 3 ದಶಕಗಳ ಕಾಲ ಒಳ ಮೀಸಲಾತಿಗೆ ಹೋರಾಟವನ್ನ ಮಾಡಿಕೊಂಡು ಬಂದಿರತಕ್ಕಂತಹ ನಮ್ಮ ಛಲವಾದಿ ಸಮಾಜಕ್ಕೆ ಇವತ್ತು ರೋಸ್ಟರ್ ಬಿಂದುವಿನ ಮುಖಾಂತರ ಏನು ನೋಟಿಫಿಕೇಶನ್ ಆಗಿದೆ, ಕೆಲವು ಹುದ್ದೆಗಳನ್ನ ನೋಟಿಫಿಕೇಶನ್ ಮಾಡಿದ್ದಾರೆ ಸರ್ಕಾರದವರು, ಇದು ಬಲಗೈ ಸಮಾಜದವರಿಗೆ ಮರಣ ಶಾಸನವಾಗಿ ಮಾರ್ಪಾಟಾಗಿದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಳ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ, ರಾಜ್ಯಪಾಲರ ಅಂಕಿತ ಆಗಿಲ್ಲ ಮತ್ತು ಅಲೆಮಾರಿಗಳು ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಸ್ಟೇಯನ್ನು ತಂದಿದ್ದಾರೆ. ಆದರೂ ಕೂಡ ಸರ್ಕಾರ ಬಂಡತನವನ್ನ ಪ್ರದರ್ಶನ ಮಾಡಿ ಒಂದು ಸಮಾಜದ ಓಲೈಕೆಗಾಗಿ ಇವತ್ತು ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದುವಿನ ಪ್ರಕಾರ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಇದು ಅತ್ಯಂತ ದುರ್ದೈವದ ಸಂಗತಿ. ಯಾಕಂದ್ರೆ ಛಲವಾದಿ ಸಮಾಜ ಈ ಸರ್ಕಾರದ ಒಂದು ಅಂಗವಾಗಿ ಕೆಲಸ ಮಾಡಿದೆ. ಈ ಸರ್ಕಾರ ಬರಲಿಕ್ಕೆ ಪ್ರಮುಖ ಒಂದು ಸಮುದಾಯವಾಗಿ ಕೆಲಸ ಮಾಡಿದೆ. ಅದನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಗೊತ್ತು, ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವ್ ಸಾಹೇಬರಿಗೂ ಗೊತ್ತು. ಆದ್ರೆ ಇವತ್ತು ನಮ್ಮ ಪರವಾಗಿ, ಇವತ್ತು ಛಲವಾದಿ ಸಮಾಜದ ಯುವಕರ ಭವಿಷ್ಯಕ್ಕಾಗಿ ಯಾರೂ ಕೂಡ ದನಿ ಎತ್ತದೇ ಇರತಕ್ಕಂಥದ್ದು ಇದು ನೋವಿನ ಸಂಗತಿಯಾಗಿದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಮೀಸಲಾತಿ ಅಡಿಯಲ್ಲಿ ಪ್ರವರ್ಗ 1 6%, ಪ್ರವರ್ಗ ಬಿ 6%, ಪ್ರವರ್ಗ ಸಿ 5% ಮೀಸಲಾತಿ ಒಳ ಮೀಸಲಾತಿ ಜಾರಿಯಾಗಿದೆ. ಆ ಜಾರಿಯಾಗಿದ್ದ ಅನುಪಾತದಲ್ಲಿ ಇವರು ನೋಟಿಫಿಕೇಶನ್ ಅನ್ನು ಹೊರಡಿಸಬೇಕಾಗಿರತಕ್ಕಂಥ ಸರ್ಕಾರ ಇವತ್ತು ಒಂದು ಸಮುದಾಯದ ಓಲೈಕೆಗಾಗಿ ಇದನ್ನ ಬೇರೆ ರೀತಿಯಿಂದ ಒಂದು ಸಮಾಜದ ಓಲೈಕೆಗಾಗಿ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ದವರಿಗೆ ಇದು ಮರಣ ಶಾಸನವಾಗಿ ಇವತ್ತಿನ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಒಂದು ಮಾಧ್ಯಮದ ಸ್ನೇಹಿತರಿಗೆ ಒಂದು ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಯಾಕಂತಂದ್ರೆ ಇದು ಹೇಗಾಗಿದೆ ಅನ್ನೋದ್ರಿಗೆ, ಈಗ ಒಳ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ, ಆದರೂ ಕೂಡ ಸರ್ಕಾರದ ವತಿಯಿಂದ ರೋಸ್ಟರ್ ಬಿಂದುವಿನ ಪ್ರಕಾರವಾಗಿ ನೋಟಿಫಿಕೇಶನ್ ಅನ್ನು ಹೊರಡಿದ್ದಾರೆ. ಆ ನೋಟಿಫಿಕೇಶನ್ ಅನ್ನ ಪ್ರಕಾರ ರಾಜ್ಯ ಸರ್ಕಾರ 10 ಇಲಾಖೆಗಳಲ್ಲಿ ಉದ್ಯೋಗ ನೇಮಕಾತಿಯಲ್ಲಿ ಈಗ ಒಂದು 10 ಇಲಾಖೆಗಳಲ್ಲಿ ನೋಟಿಫಿಕೇಶನ್ ಅನ್ನು ಮಾಡಿದೆ. ಅದರಲ್ಲಿ ಬಲಗೈ ಸಮಾಜಕ್ಕೆ ಅತ್ಯಂತ ಹೆಚ್ಚು, ಬಲಗೈ ಸಮಾಜಕ್ಕೆ ಅಂದ್ರೆ ಛಲವಾದಿ ಸಮಾಜಕ್ಕೆ ಅನ್ಯಾಯ ಆಗಿದೆ. ಯಾಕಂತಂದ್ರೆ ಇವತ್ತು ಸರ್ಕಾರಿ ನೇಮಕಾತಿಯಲ್ಲಿ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗಿರೋದು ಎಷ್ಟು ಮತ್ತು ಮುಂದೆ ಎಷ್ಟು ಆಗಬಹುದು, ಇದನ್ನು ಯಾಕೆ ನಾವು ಖಂಡಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ದಾಖಲಾತಿಗಳ ಪ್ರಕಾರ, ಸರ್ಕಾರದ ದಾಖಲಾತಿಗಳ ಪ್ರಕಾರ ನಾನೊಂದೆರಡು ನಿಮ್ಮ ಮುಂದೆ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಕೃಷಿ ಮಾರುಕಟ್ಟೆಯಲ್ಲಿ ಒಟ್ಟು ಹುದ್ದೆಗಳು 180 ನೋಟಿಫಿಕೇಶನ್ ಆಗಿದ್ದಾವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಳ ಮೀಸಲಾತಿ ಆಧಾರದಲ್ಲಿ 31 ಹುದ್ದೆಗಳನ್ನ ಕೊಡಬೇಕಂತಾಗಿದೆ. ಅದರಲ್ಲಿ ಪ್ರವರ್ಗ ಎ 13, ಪ್ರವರ್ಗ ಬಿ 11, ಪ್ರವರ್ಗ ಸಿ 7 ಹುದ್ದೆಗಳನ್ನ ಅವರು ನೇಮಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು 25 ಹುದ್ದೆಗಳಿವೆ. ಆ ಹುದ್ದೆಗಳಲ್ಲಿ ಪ್ರವರ್ಗ ಎ ದವರಿಗೆ 4 ಸಿಕ್ಕಿದೆ, ಪ್ರವರ್ಗ ಬಿ ದವರಿಗೆ 1 ಸಿಕ್ಕಿದೆ, ಪ್ರವರ್ಗ ಸಿ ದವರಿಗೆ ಸಿಕ್ಕಿಲ್ಲ. ಮತ್ತು ಕರ್ನಾಟಕ ಸಾಬೂನು ಲಿಮಿಟೆಡ್ ನ ಒಟ್ಟು ಹುದ್ದೆಗಳು 18, ಅದರಲ್ಲಿ ಮೀಸಲಾತಿ ಅಡಿಯಲ್ಲಿ ಹುದ್ದೆಗಳು 6. ಆ 6ರಲ್ಲಿ
ಪ್ರವರ್ಗ 1ಕ್ಕೇನೆ ಪ್ರವರ್ಗ 1ನೇ 5 ಹುದ್ದೆಗಳು ಅಲ್ಲಿ ನೇಮಕವಾಗಿದ್ದಾವೆ ಮತ್ತು 1 ಹುದ್ದೆಗಳು ಬಿಗೆ ಆಗಿದ್ದಾವೆ, ಸಿದವರಿಗೆ ಇಲ್ಲ. ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಒಟ್ಟು ಹುದ್ದೆಗಳು 44ರಲ್ಲಿ 12 ಮೀಸಲು ಕ್ಷೇತ್ರದ ಹುದ್ದೆಗಳಿವೆ. ಅದರಲ್ಲಿ 12 ಹುದ್ದೆಗಳು ಪ್ರವರ್ಗ 1, ಪ್ರವರ್ಗ ಬಿ ದವರಿಗೆ 1, ಪ್ರವರ್ಗ ಸಿ ದವರಿಗೆ ಇಲ್ಲ. ನಂತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರದಲ್ಲಿ ಒಟ್ಟು ಹುದ್ದೆಗಳು 8, ಮೀಸಲು ಹುದ್ದೆಗಳು 2. ಅದು ಮೀಸಲು ಹುದ್ದೆಗಳು ಒಟ್ಟು 2 ಕೂಡ ಪ್ರವರ್ಗ 2ಕ್ಕೆ ಹೋಗಿದೆ. ಮತ್ತು ರಾಯಚೂರು RMIS ಒಟ್ಟು ಹುದ್ದೆಗಳು 40, ಮೀಸಲು ಹುದ್ದೆಗಳು 6, ಶೇಕಡಾ 6 ಮತ್ತು 5ರ ಅನುಪಾತದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರವರ್ಗ ಎಕ್ಕೆ 4 ಆಗಿದೆ, ಪ್ರವರ್ಗ ಬಿ ದವರಿಗೆ ಇಲ್ಲ, ಪ್ರವರ್ಗ ಸಿ ದವರಿಗೆ 2 ಆಗಿದೆ. ಮತ್ತು ಸರ್ಕಾರಿ ಆಯುರ್ವೇದಿಕ್ ಮೆಡಿಕಲ್ ವಿವಿ ಒಟ್ಟು ಹುದ್ದೆಗಳು 8, ಅದರಲ್ಲಿ ಮೀಸಲು ಕ್ಷೇತ್ರದಲ್ಲಿ 2, ಅದು ಕೂಡ ಪ್ರವರ್ಗ ಎಕ್ಕೆ 2 ಹೋಗಿದೆ, ಪ್ರವರ್ಗ ಬಿ ದವರಿಗೆ ಅಲ್ಲಿಲ್ಲ, ಪ್ರವರ್ಗ ಸಿ ದವರಿಗೆ ಅಲ್ಲಿಲ್ಲ. ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳು 30, ಅದರಲ್ಲಿ 33, ಅದರಲ್ಲಿ ಒಟ್ಟು ಹುದ್ದೆಗಳು 10 ಮೀಸಲು ಅಭ್ಯರ್ಥಿಗಳಿದ್ರೆ ಪ್ರವರ್ಗ ಎ ದವರಿಗೆ ಕೂಡ 10ಕ್ಕೆ 10 ಕೂಡ ಪ್ರವರ್ಗ ಎ ದವರಿಗೆ ಹೋಗಿದೆ, ಪ್ರವರ್ಗ ಬಿ ದವರಿಗಿಲ್ಲ ಮತ್ತು ಪ್ರವರ್ಗ ಸಿ ದವರಿಗಿಲ್ಲ. ಕೃಷಿ ವಿದ್ಯಾಲಯ ವಿವಿ ಧಾರವಾಡದಲ್ಲಿ ಒಟ್ಟು ಹುದ್ದೆಗಳು 33, ಅದರಲ್ಲಿ ಒಳ ಮೀಸಲಾತಿ ಆಧಾರದಲ್ಲಿ ಆಗಿರತಕ್ಕಂಥ ನೋಟಿಫಿಕೇಶನ್ 9, ಸಂಪೂರ್ಣ 9 ಕೂಡ ನೋಟಿಫಿಕೇಶನ್ 9 ಕೂಡ ಪ್ರವರ್ಗ 1ಕ್ಕೆ ಹೋಗಿದೆ. ಅಂತಹ ವಿಶ್ವವಿದ್ಯಾಲಯದಲ್ಲಿ ಪ್ರವರ್ಗ 1ಕ್ಕೆ ಅಷ್ಟು 9 ಮೀಸಲಾತಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ರೆ ಉಳಿದಂತಹ ಪ್ರವರ್ಗ ಬಿ ದಲ್ಲಿ ಮತ್ತು ಪ್ರವರ್ಗ ಸಿ ದಲ್ಲಿ ಇದ್ದಂತಹ ಅಭ್ಯರ್ಥಿಗಳ ಪಾಡೇನು? ಈಗ ನೋಟಿಫಿಕೇಶನ್ ಆಗಿ ಅವರಿಗೆ ಹುದ್ದೆಯನ್ನು ಅಲಂಕರಿಸಿದ್ರೆ ಅವರು ಇವತ್ತು ಜಾಯಿನ್ ಆದ್ರೆ ಒಂದು ಸರಿಸಮಾನ ಅಂದ್ರೆ ಒಂದು ಸರ್ಕಾರಿ ಇಲಾಖೆಯಲ್ಲಿ 30ರಿಂದ 35 ವರ್ಷ ಆ ಅಧಿಕಾರಿ ಅಲ್ಲಿ ಅಧಿಕಾರವನ್ನ ಚಲಾಯಿಸ್ತಾನೆ. ಆತ 30-35ರ ನಂತರ ಆತ ನಿವೃತ್ತಿಯನ್ನಾಗ್ತಾನೆ. ತದನಂತರ ಈ ಪ್ರವರ್ಗ ಬಿಗೆ ಅವಕಾಶಗಳು ಸಿಗ್ತದೆ. 35 ವರ್ಷಗಳ ಕಾಲ ನಾವು ಮೀಸಲಾತಿಯಿಂದ ದೂರ ಇರಬೇಕಾಗ್ತದೆ. ಇದು ಬಲಗೈ ಸಮಾಜಕ್ಕೆ ಮರಣ ಶಾಸನ ಆಗಿದೆ ಅಂತ ನಾನು ಹೇಳಿದ್ದು. ಮತ್ತು ತದನಂತರ BMWS ಒಟ್ಟು ಹುದ್ದೆಗಳು 165 ಇದಾವೆ, ಅದರಲ್ಲಿ 22 ಹುದ್ದೆಗಳು ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಗೆ 10, ಬಿಗೆ 7, ಸಿಗೆ 5. ಇಂಥವೆಲ್ಲವೂ ಕೂಡ ಯಾವ ಒಳ ಮೀಸಲಾತಿ ಜಾರಿ ಆಗದೆ ಸರ್ಕಾರ ಒಂದು ಸಮುದಾಯದ ಓಲೈಕೆಗಾಗಿ ಇವತ್ತು ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ದವರಿಗೆ ಮರಣ ಶಾಸನವನ್ನು ಬರಲಿಕ್ಕೆ ಇವತ್ತಿನ ನಮ್ಮ ಆಡಳಿತ ಇರಲಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಹೊರಟಿರ್ತಕ್ಕಂಥದ್ದು ಇವತ್ತು ಛಲವಾದಿ ಸಮಾಜಕ್ಕೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ಇವತ್ತು ರಾಜ್ಯದಾದ್ಯಂತ ಇವತ್ತು ಛಲವಾದಿ ಸಮಾಜ ಬಹಳ ಗಟ್ಟಿತನವನ್ನ ಪ್ರದರ್ಶನ ಮಾಡ್ತಾ ಇದೆ. ನೀವು ನಾಗಮೋಹನ್ ದಾಸ್ ಅವರ ವರದಿ ಸಂಪೂರ್ಣವಾಗಿ ಅಂಗೀಕಾರವಾಗುವವರೆಗೂ ಕೂಡ ನೋಟಿಫಿಕೇಶನ್ ಅನ್ನ ಹೊರಡಿಸಬೇಡ್ರಿ. ಇಲ್ಲ, ನೀವು ರೋಸ್ಟರ್ ಪ್ರಕಾರ ನೀವು ಹೊರಡಿಸಿದೆ ಆದ್ರೆ 6%, 5ರ ಅನುಪಾತದಲ್ಲಿ ನೀವು ನೋಟಿಫಿಕೇಶನ್ ಅನ್ನ ಹೊರಡಿಸಿ ಆ ಹುದ್ದೆಗಳನ್ನ ತುಂಬುವಂತ ಕೆಲಸ ಸರ್ಕಾರದವರು ಮಾಡ್ಬೇಕನ್ನೋದು ನಮ್ಮ ಛಲವಾದಿ ಸಮಾಜದ ಒಕ್ಕೂರಿನ ಒತ್ತಾಯ. ಇದು ನಾವು ಯಾವ ಸಮಾಜದ ವಿರುದ್ಧವೂ ಅಲ್ಲ. ನಾವು ಪ್ರವರ್ಗ 1 ತೊಂದರ ಅಂತ ಹೇಳಿ ಅವ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇಲ್ಲ, ಅಥವಾ ನಾವು ಅವರು ಹೆಚ್ಚಿಗೆ ತೊಂದರ ಅಂತ ಅವ್ರ ವಿರುದ್ಧ ಅಲ್ಲ. ಆದ್ರೆ ನಮ್ಮ ಹಕ್ಕುಗಳನ್ನ ನಾವು ಪಡೆದುಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ನಮ್ಮ ಸಮುದಾಯದ ಯುವಕರು ಇವತ್ತು ಹಾಸ್ಟೆಲ್ಗಳಲ್ಲಿ ಉಳಿದುಕೊಂಡು ಪಿಜಿಗಳನ್ನ ಮಾಡಿಕೊಂಡು ಹಗಲು ರಾತ್ರಿಗಳನ್ನ ಓದಿದ ನಂತರವೂ ಕೂಡ 35 ವರ್ಷ ಅವರಿಗೆ ಹುದ್ದೆನೇ ಸಿಗಲಿಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕಾಗಿ ಈ ರೋಸ್ಟರ್ನಿಂದ ನೀವು ಪ್ರಾರಂಭ ಮಾಡಿದಿರಿ? ಮಾನ್ಯ ಸರ್ಕಾರದವರು ಇದನ್ನ ಉತ್ತರಿಸಬೇಕು. ಇವತ್ತು ಸರ್ಕಾರದ ಭಾಗವಾಗಿ ನಾವು ಕೆಲಸ ಮಾಡಿದ್ದೇವೆ. ಇವತ್ತು ಯಾವಾಗ ದಶಕಗಳ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಒಳ ಮೀಸಲಾತಿಗೆ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಇವತ್ತು ನಮ್ಮನ್ನ ಪದೇ ಒಳ ಮೀಸಲಾತಿ ಜಾರಿ ಆಗುವ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂದ್ರೆ ಇದು ಕಾಣದ ಕೈಗಳ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾನು ವಿಶೇಷವಾಗಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಛಲವಾದಿ ಸಮಾಜ ಅತಿ ದೊಡ್ಡ ಸಮಾಜ, ಕರ್ನಾಟಕದಲ್ಲಿ ಅತ್ಯಂತ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಮಾಜ. ಅಂತ ಸಮಾಜವನ್ನ ಕಡೆಗಣನೆ ಮಾಡಿ ಇವತ್ತು ನಮ್ಮ ಯುವಕರನ್ನ, ನಮ್ಮ ಆ ಸಹೋದರರನ್ನ ಈ ಹುದ್ದೆಯಿಂದ ವಂಚಿತರನ್ನಾಗಿ ಮಾಡಲಿಕ್ಕೆ ಮಾನ್ಯ ಸರ್ಕಾರದವರು ಏನು ವಂಚನೆ ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ನಾವು ಸಂಪೂರ್ಣವಾಗಿ ಇವತ್ತು ಜಿಲ್ಲೆಯಾದ್ಯಂತ ನಾವು ಇವತ್ತು ಹಿರಿಯರ ಮಾರ್ಗದರ್ಶನದಲ್ಲಿ, ಛಲವಾದಿ ಸಮಾಜದ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಹಳ್ಳಿಗಳಿಂದ, ಪ್ರತಿಯೊಂದು ತಾಲೂಕಿನಿಂದ, ಪ್ರತಿಯೊಂದು ವಲಯದಿಂದ ನಾವೆಲ್ಲರೂ ಕೂಡ ಹೋರಾಟವನ್ನ ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕೆ ಆಸ್ಪದವನ್ನ ಕೊಡದೆ ಸರ್ಕಾರದವರು ಕೂಡಲೇ
ಏನು ಇದು ರೋಸ್ಟರ್ ಪದ್ಧತಿಯನ್ನ ಕೈ ಬಿಡಬೇಕು. ನೀವು ರೋಸ್ಟರ್ ಪ್ರಕಾರ ಮಾಡೋದಾದ್ರೆ ಒಂದು ವಿವಿಯಲ್ಲಿ 3 ಅಥವಾ 3 ವಿವಿಗಳನ್ನ ಕೂಡಿಸಿಕೊಂಡು ಮಾಡಿ 6% ಸಂಬಂಧಪಟ್ಟಿರ್ತಕ್ಕಂಥ ಪ್ರವರ್ಗದವರಿಗೆ 6% ಕೊಡಿ, ಪ್ರವರ್ಗ ಬಿದವರಿಗೆ 6% ಕೊಡಿ, ಪ್ರವರ್ಗ ಸಿದವರಿಗೆ 5% ಕೊಟ್ರೆ ನಮ್ದು ಯಾವುದೇ ಕೂಡ ತಕರಾರಿಲ್ಲ. ಆದ್ರೆ ಒಂದು ಸಮಾಜಕ್ಕೆ ಬೆಣ್ಣೆ, ಒಂದು ಸಮಾಜಕ್ಕೆ ಸುಣ್ಣವನ್ನ ಕೊಡೋದಾದ್ರೆ ಖಂಡಿತವಾಗಲೂ ಕೂಡ ಛಲವಾದಿ ಸಮಾಜ ನಿಮ್ಮನ್ನ ಈ ಜಿಲ್ಲೆಗೆ, ಈ ಸರ್ಕಾರದ ಸಚಿವರುಗಳಿಗೆ ಮತ್ತು ಈ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಬಿಜಾಪುರ ಜಿಲ್ಲೆಗೆ ಬರಲಿಕ್ಕೆ ನಾವು ಆಸ್ಪದವನ್ನೇ ನೀಡುವುದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ. ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ವಿಚಾರವನ್ನು ಮಾಡಬೇಕು. ಏನ್ ರೋಸ್ಟರ್ ಪದ್ಧತಿಯಲ್ಲಿ ಇವತ್ತು ಯಾಕಪ್ಪ ನೀವು ಮೊದಲು ಅನುಭವಿಸಿರಲ್ಲ ಅಂತ ಹೇಳ್ತಾರೆ. ಮೊದಲು ನಾವೇನು ಕೂಡ ಅನುಭವಿಸಿಲ್ಲ. ನಮ್ಮ ಅರ್ಹತೆ ಮೇಲೆ, ನಮ್ಮ ಜ್ಞಾನಾರ್ಜನೆ ಮೇಲೆ ಆ ಹುದ್ದೆಗಳನ್ನು ಅಲಂಕರಿಸಿದ್ವಿ ವಿನಃ ಮೊದಲಿಗೆ ಒಳ ಮೀಸಲಾತಿ ಇರಲಿಲ್ಲ, ಬರೀ ಮೀಸಲಾತಿ ಇತ್ತು. 22% ಮೀಸಲಾತಿಯಲ್ಲಿ ಕಠಿಣ ಪರಿಶ್ರಮವನ್ನು ಪಡೆದುಕೊಂಡಂತಹ ನಮ್ಮ ಸಹೋದರಿಯರು ಅತ್ಯುತ್ತಮವಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಅನೇಕ ಕಷ್ಟಗಳನ್ನ ಪಟ್ಟು ಅವರು ಒಂದೊಂದು ಹುದ್ದೆಗಳನ್ನ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ನಿಮ್ಮವರು ಅಲ್ಲೇ ಅದಾರಲ್ಲ ಅಂತ ಅನ್ನೋದು ವಾದ ಬೇಡ, ವಿತಂಡವಾದ ಅಂತಾರೆ ಇದಕ್ಕೆ. ಆ ಸಹೋದರ ಸಮಾಜದವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸಮಾಜದವ್ರ ಮೇಲೆ ಬಟ್ ಮಾಡಬೇಡ, ನಮ್ಮ ಅರ್ಹತೆ ಮೇಲೆ ನಾವು ಮಾಡಿದ್ದೀವಿ. ಅದು ನಿಮ್ಮ ಅರ್ಹತೆ ಇದ್ರೆ ನೀವು ಕೂಡ ಪಡ್ಕೊಳ್ಬೇಕಾಗಿತ್ತು. ನಿಮಗೆ ಅರ್ಹತೆ ಇರ್ಲಾದಕ್ಕೆ ನಮ್ಮ ಅರ್ಹತೆ ಮೇಲೆ ನಾವು ಪಡೆದುಕೊಂಡಿದ್ದೀವಿ. ಈಗ ಒಳ ಮೀಸಲಾತಿ ಇನ್ನೂ ಕೂಡ ಜಾರಿಯಾಗಿಲ್ಲ. ನೀವು ರೋಸ್ಟರ್ ಬಿಂದುವಿನ ಪ್ರಕಾರ ನೀವು ನೋಟಿಫಿಕೇಶನ್ ಅನ್ನು ಹೊರಡಿಸೋದಾದ್ರೆ 6 ಪ್ರವರ್ಗ 1ಕ್ಕೆ 6%, ಪ್ರವರ್ಗ ಬಿಗೆ 6%, ಪ್ರವರ್ಗ ಸಿಗೆ 5% ನೀವು ಮೀಸಲಾತಿಯನ್ನ ಕೊಟ್ಟು ಆ ಹುದ್ದೆಯನ್ನ ನೀವು ನೋಟಿಫಿಕೇಶನ್ ಮಾಡಬೇಕಂತ ನಾನು ಸರ್ಕಾರದವರಲ್ಲಿ ಒತ್ತಾಯ ಮಾಡ್ತೇನೆ. ಮಟ್ಟದಲ್ಲಿ ಏನ್ ಮಾಡ್ತಾ ಇದ್ದಾರೆ? ರಾಜ್ಯ ಮಟ್ಟದಲ್ಲಿ ಛಲವಾದಿ ಮಹಾಸಭಾದ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಸಿದ್ದಯ್ಯ IAS ನಿವೃತ್ತ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬರುವ ಹಾಗೆ ಈಗ ಎಷ್ಟೇ ಬಾರಿ ಕೂಡ ಪದ್ಧತಿ ಕುರಿತಾಗಿ ಸಂಪೂರ್ಣವಾದ ಮಾಹಿತಿ ನೀಡಿದಾರೋ ಅಥವಾ ಮಾಹಿತಿ ಇವರಿಗೆ ನಮ್ಮ ಸಮಾಜದವರು ಈಗ ಇಂಥವೆಲ್ಲ ಘಟನೆಗಳಾದ ನಂತರ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ನಮ್ಮ ಛಲವಾದಿ ಮಹಾಸಭಾದ ರಾಜ್ಯ ನಾಯಕರು ಹೋಗಿ ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿದಾಗ ಸಚಿವರು ಇದು ನನ್ನ ಗಮನಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಇದು ದುರ್ದೈವದ ಸಂಗತಿ. ನಮ್ಮ ಸಮಾಜದ ಒಬ್ಬ ಹೆಮ್ಮೆಯ ಸಮಾಜ ಕಲ್ಯಾಣ ಸಚಿವರು ಇವತ್ತು ಸಮಾಜದ ನಮ್ಮ ಯುವ ಸಮೂಹ, ನಮ್ಮ ಸೋದರ ಈ ಸೋದರತ್ವವನ್ನ ಬೆಳೆಸಬೇಕಾಗಿರ್ತಕ್ಕಂಥ ಸಚಿವರೇ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋ ಮಾಹಿತಿ ಹೇಳಿದಾರಲ್ಲ, ಅದಕ್ಕಿಂತ ಮತ್ತೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಇವತ್ತು ಅತ್ಯುತ್ತಮ ಛಲವಾದಿ ಸಮಾಜದವರೇ ಆಗಿರ್ತಕ್ಕಂತಹ ರಾಜ್ಯ ರಾಜಕಾರಣದಲ್ಲಿ ಪ್ರಭಾವವನ್ನು ಹೊಂದಿರತಕ್ಕಂತಹ ಅನೇಕ ಸಚಿವರುಗಳಿದ್ದಾರೆ. ಜಿ ಪರಮೇಶ್ವರ್ ಸಾಹೇಬ್ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ಜಿ ಪರಮೇಶ್ವರ್ ಇದ್ದಾರೆ, ಅಭಯ್ ಅವರು ಇದ್ದಾರೆ. ಇಲ್ಲಿ ಎಲ್ಲ ಇದ್ರೂ ಕೂಡ ಇವತ್ತು ನಮಗೆ ಕೂಡ ಮರಣ ಶಾಸನ ಬರಲಿಕ್ಕೆ ಹೊಂಟಿದಲ್ಲ, ಅದು ನೋವಾಗಿದೆ ಸರ್. ನಮಗೆ ಇದ್ರೂ ಕೂಡ ನಮ್ಮ ಪರವಾಗಿ ಯಾವ ಒಬ್ಬ ಶಾಸಕ ಆಗಲಿ, ಸಚಿವರಾಗಲಿ, ನಮ್ಮ ಜನಪ್ರತಿ ನಮ್ಮಿಂದ ಓಟ್ ಪಡೆದುಕೊಂಡಿರ್ತಕ್ಕಂಥ ಜನರಲ್ ಅಭ್ಯರ್ಥಿಗಳು ಕೂಡ ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತದೇ ಇರತಕ್ಕಂಥದ್ದು ಇವತ್ತು ಛಲವಾದಿ ಸಮಾಜಕ್ಕೆ ನೋವು ಉಂಟಾಗಿದೆ. ಆ ನೋವಿನಿಂದ ನಾವು ಇವತ್ತು ಪ್ರೆಸ್ ಮೀಟ್ ಕರೆದು ಇವತ್ತು ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇದನ್ನ ರೋಸ್ಟರ್ ಪದ್ಧತಿಯನ್ನ ಕೈ ಬಿಡ್ರಿ. ಒಂದು ಇಲ್ಲ, ನೀವು 6%, 5% ಬಿಂದುವಿನಲ್ಲಿ ನೀವು ಹುದ್ದೆಯನ್ನ ನೋಟಿಫಿಕೇಶನ್ ಮಾಡ್ರಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ಲಿಕ್ಕೆ ಬಂದಿದ್ದೀವಿ. ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅಲೆಮಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ಸ್ಟೇ ತಂದಿದ್ದಾರೆ ಸರ್. ಆದ್ರಿಂದ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನು ಹಾಕಿಲ್ಲ. ಮತ್ತು ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅನ್ನೋ ಜಾತಿಗಳು ಅವರಿಗೆ ಪ್ರತ್ಯೇಕವಾಗಿ ನೀವು ಬಲಗೈ ಪ್ರವರ್ಗ ಎದಲ್ಲಿಯೂ ಮೆನ್ಷನ್ ಮಾಡಿಲ್ಲ, ಪ್ರವರ್ಗ ಬಿದಲ್ಲಿ ಮೆನ್ಷನ್ ಮಾಡಿಲ್ಲ, ಪ್ರವರ್ಗ ಸಿದಲ್ಲಿ ಮೆನ್ಷನ್ ಮಾಡಿಲ್ಲ. ಅವರಿಗೆ ಆಯ್ಕೆ ಅನುಸಾರ ಬಿಟ್ಟಿದ್ದಾರೆ. ನೀವು ನಾನು ಆದಿ ಕರ್ನಾಟಕ ಆದ್ರೆ ನೀನು ಪ್ರವರ್ಗ 1ರಲ್ಲಿ ನಾನು ಆಯ್ಕೆ ಮಾಡಿದ್ರೆ ನೀವು ಪ್ರವರ್ಗ 1ರಲ್ಲಿ ನಾವು ಹೋಗ್ಬೋದು. ಪ್ರವರ್ಗ 2ರಲ್ಲಿ ಹೋಗ್ತೀನಿ ಅಂತಂದ್ರೆ ಪ್ರವರ್ಗ 2ರಲ್ಲಿ ಹೋಗ್ಬೋದು. ಪ್ರವರ್ಗ 3ರಲ್ಲಿ ಹೋಗ್ತೀನಿ ಅಂತಂದ್ರೆ ಪ್ರವರ್ಗ 3ರಲ್ಲಿ ಹೋಗ್ಬೋದು. ಆದ್ರಿಂದ ದ್ವಂದ್ವಗಳಾಗಿದೆ ವಿನಃ ಈ ಒಳ ಮೀಸಲಾತಿಯಿಂದ ನ್ಯೂನ್ಯತೆಗಳಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ನ್ಯೂನ್ಯತೆಗಳನ್ನ ಸರಿಪಡಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಆದ್ರಿಂದ ಕೂಡಲೇ ನೀವೇನು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಏನಿದ್ದಾರೆ ಅವರನ್ನ ಯಾವ್ದಾದ್ರೂ ಒಂದು ಪ್ರವರ್ಗಕ್ಕೆ ನೀವು ಸೀಮಿತ ಮಾಡಿ ಮತ್ತು ತದನಂತರ
ತದನಂತರ ನೀವು ಅಲೆಮಾರಿಗಳಿಗೆ ಏನಿದೆಯಲ್ಲ ಪ್ರತ್ಯೇಕ ಅವರು ಮೀಸಲಾತಿ ಕೇಳ್ತಾ ಇದ್ದಾರೆ. ಅದು ಸರ್ಕಾರ ಮತ್ತು ಆ ಅಲೆಮಾರಿಗ ಸಮುದಾಯದ ರಾಜ್ಯ ಮುಖಂಡರ ಜೊತೆ ನೀವು ಚರ್ಚೆಯನ್ನು ಮಾಡಿ ಅವರಿಗೂ ಕೂಡ ನ್ಯಾಯವನ್ನು ಒದಗಿಸಿ. ಯಾಕಂದ್ರೆ ಇಲ್ಲಿ ಬಲಾಢ್ಯವಾಗಿರ್ತಕ್ಕಂಥ ಛಲವಾದಿ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ ಅಂತಂದ್ರೆ ಇನ್ನು ಅಲೆಮಾರಿಗಳ ಪರಿಸ್ಥಿತಿ ಏನಿದೆ ಸರ್? ನಾವು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ಲ. ನಾವು ಯಾರಾದ್ರೂ ಕರ್ನಾಟಕದಲ್ಲಿ ಛಲವಾದಿ ಸಮಾಜ ಅಂತಂದ್ರೆ ಯಾರಿಗೇ ಅನ್ಯಾಯ ಆದ್ರೂ ಕೂಡ ಮೊದಲು ಛಲವಾದಿ ಸಮಾಜ ಇರುತ್ತದೆ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ನಮ್ಮ ಬೆಂಕಿಯನ್ನು ಆರಿಸಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಎಲ್ಲೇ ಕುಂತ ಕೇಂದ್ರ ಹಾರಿಕೆ ಉತ್ತರಗಳನ್ನ ಕೊಡ್ತಾರೆ ಅಂದ್ರೆ ಅಂತಹ ಸಚಿವರು ಶಾಸಕರುಗಳು ಮುಂದಿನ ದಿನಮಾನಗಳಲ್ಲಿ ನಾವು ತಿರಸ್ಕಾರವನ್ನು ಮಾಡಬೇಕಾಗ್ತದೆ. ಛಲವಾದಿ ಸಮಾಜದ ವತಿಯಿಂದ ಇವತ್ತು ಯಾಕೆ ನಾವು ಇಷ್ಟು ಆಕ್ರೋಶಭರಿತವಾಗಿ ಮಾತನಾಡ್ತಾ ಇದ್ದೀವಿ ಅಂತಂದ್ರೆ ಈಗ ನೀವು ಸುಧಾರಣೆ ಆಗಲಿಲ್ಲ ಅಂದ್ರೆ 35 ವರ್ಷಗಳ ಕಾಲ ನಾವು ಈ ಮೀಸಲಾತಿಯಿಂದ ವಂಚಿತರಾಗ್ತೇವೆ. ಬಾಬಾ ಸಾಹೇಬರ ಸಂವಿಧಾನ 1950ರಿಂದ ಬರುವುದಕ್ಕಿಂತ ಮುಂಚೆಯೂ ಕೂಡ ಅಸ್ಪೃಶ್ಯತೆ ಆಚರಣೆಯಲ್ಲಿ ಬೆಂದಿದ್ದೇವೆ. ಸಂವಿಧಾನ ಜಾರಿ ಆದ ನಂತರವೂ ಕೂಡ ನಾವು ಕೆಲವು ಕಾನೂನು ನಿಯಮಗಳನ್ನ ಮೀರಿ ಇಲ್ಲದೂ ಕೂಡ ನಾವು ಅಸ್ಪೃಶ್ಯತೆಗೆ ಒಳಪಟ್ಟಿದ್ದೇವೆ, ಅತ್ಯಾಚಾರಕ್ಕೆ ಒಳಪಟ್ಟಿದ್ದೇವೆ. ಇವೆಲ್ಲವೂ ಕೂಡ ಮುಂದುವರಿಯ ನಿಟ್ಟಿನಲ್ಲಿ ಈ ರೋಸ್ಟರ್ ಬಿಂದುವನ್ನ ಪ್ರಾರಂಭಿಸಿದ್ದಾರೆ ಅಂತೇಳಿ ನಾನು ಇದನ್ನು ಆರೋಪ ಮಾಡ್ತೀನಿ ಸರ್ಕಾರದವ್ರ ಮೇಲೆ. ಯಾಕಂದ್ರೆ ನಮ್ಗೆ ಹಕ್ಕುಗಳಿರಲ್ಲ. ನಮಗೆ ಮತ್ತು ನಮ್ಮ ಸಮುದಾಯಕ್ಕೆ ವಿಶೇಷವಾಗಿ ಯಾವ ಇದೇನು ಅನುವಂಶಿಕವಾಗಿ ಬಂದಿರ್ತೈತಲ್ಲ ಕುಲಕಸಬು ಯಾವುದೂ ಇಲ್ಲ. ನಮ್ಮ ಛಲವಾದಿ ಸಮಾಜಕ್ಕೆ ಯಾವುದೂ ಇಲ್ಲ, ಬೇರೆ ಬೇರೆ ಸಮಾಜಕ್ಕೆ ಇದೆ. ಅದು ಬೇರೆ ಬೇರೆ ಸಮುದಾಯ ಸ್ವತಃ ಬಾಬಾ ಸಾಹೇಬ್ ಸಂವಿಧಾನ ಬರೋಕ್ಕಿಂತ ಮುಂಚೆಯೂ ಕೂಡ ಅವ್ರು ಹಣ ನೋಡಿದ್ದಾರೆ. ನಾವು ಹಣ ನೋಡಿಲ್ಲ. ನಾವು ಜೀತಗಾರಿಕೆಯಲ್ಲಿ ಬಂದಿದ್ದೇವೆ, ಅಸ್ಪೃಶ್ಯರಾಗಿ ಬಂದಿದ್ದೇವೆ. ಇವತ್ತು ಆ ಅಸ್ಪೃಶ್ಯತೆಯನ್ನು ನೊಂದು ಬೆಂದಿರ್ತಕ್ಕಂತಹ ಯುವ ಸಮೂಹ ಕಷ್ಟಪಟ್ಟು ಓದಿ ಅನೇಕ ಹುದ್ದೆಗಳನ್ನು ಪಡೆದುಕೊಂಡಿದೆ ವಿನಃ ಇದು ಯಾರ ಕೊಟ್ಟಿರ್ತಕ್ಕಂತಹ ಭಿಕ್ಷೆಯಿಂದ ಅಲ್ಲ, ಬಾಬಾ ಸಾಹೇಬ್ ಸಂವಿಧಾನದಿಂದ. ಅದನ್ನ ಬಟ್ ಮಾಡಿ ಛಲವಾದಿ ಸಮಾಜದವ್ರು ನೀವು ಆಲ್ರೆಡಿ ಎದಿರಲ್ಲ, ಆ ಹುದ್ದೆ ನಿಮಗೆ ಯಾಕೆ ಅನ್ನೋ ವಿತಂಡವಾದ ಬೇಡ. ನಮ್ಮ ಅರ್ಹತೆ ಮೇಲೆ, ನಮ್ಮ ವಿದ್ಯಾರ್ಥಿ, ನಮ್ಮ ಜ್ಞಾನಾರ್ಜನೆ ಮೇಲೆ ಪಡೆದುಕೊಂಡಿರ್ತಕ್ಕಂತಹ ಹುದ್ದೆಗಳವು. ಆದ್ರಿಂದ ಸರ್ಕಾರದವರು ಕೂಡಲೇ ರೋಸ್ಟರ್ ಪದ್ಧತಿಯನ್ನು ಕೈ ಬಿಡಬೇಕು. ಕೈ ಬಿಡದೇ ಇದ್ರೆ ಈಗ ರಾಜ್ಯದಾದ್ಯಂತ ಮೈಸೂರಿನಿಂದ ಪ್ರಾರಂಭವಾಗಿ ಬಿಜಾಪುರಕ್ಕೆ ಬಂದಿದ್ದಿದೆ ಸರ್ ಈ ಹೋರಾಟ. ಮೈಸೂರು, ಮಂಡ್ಯ, ಬೆಂಗಳೂರು, ಚಿತ್ರದುರ್ಗ, ತುಮಕೂರಿನಲ್ಲಿ ಮತ್ತು ಗುಲ್ಬರ್ಗದಲ್ಲಿ ಎಲ್ಲವೂ ಕಡೆ ಬಹಳ ಬಲಗೈ ಸಮಾಜ, ಛಲವಾದಿ ಸಮಾಜ ಉಗ್ರವಾದಂತಹ ಹೋರಾಟದ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಾರಂಭ ಮಾಡಿದೆ. ಆ ನಿಟ್ಟಿನಲ್ಲಿ ಲಕ್ಷಾಂತರ ಮತಗಳಿದ್ದಂತಹ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಮ್ಮನ್ನ ಕಡೆಗಣಿಸಿದರೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಬರೋದು ಕಷ್ಟ ಆಗುತ್ತದೆ. ಆದ್ರಿಂದ ನಾವೆಲ್ಲರೂ ಕೂಡ ಇವತ್ತು 1-2-3 ದಿನದಲ್ಲಿ ಇದನ್ನ ಸರಿಪಡಿಸಿ ಈ ನೋಟಿಫಿಕೇಶನ್ ಅನ್ನು ತಕ್ಷಣ ತಡೆ ಹಿಡಿದು ಶೇಕಡಾ ಪ್ರವರ್ಗ ಬಂದವರಿಗೆ 6, ಶೇಕಡಾ 6 ಪ್ರವರ್ಗದಲ್ಲಿ ಮತ್ತು ಶೇಕಡಾ 5ರಷ್ಟು ಪ್ರವರ್ಗ ಸಿದವರಿಗೆ ಕೊಡಬೇಕಂತ ನಾನು ಒತ್ತಾಯ ಮಾಡ್ತೀನಿ ಸರ್.